सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಶುಕ್ರನ ಅಧಿಪತಿಯಾಗಿರುವಂತಹ ತುಲಾ ರಾಶಿಯವರಿಗೆ ಈ ಒಂದು ಮಹಾಶಿವರಾತ್ರಿಯ ಭವಿಷ್ಯವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ಈ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ವ್ಯಾಪಾರ ಹಾಗೂ ಅಭಿವೃದ್ಧಿಯ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಸ್ಥಗಿತ ಆಗಿರುವಂತಹ ವ್ಯಾಪಾರಗಳು ರೀಸ್ಟಾರ್ಟ್ ಅಂದರೆ ಪುನರಾರಂಭ ಆಗುವಂಥ ವಿಚಾರಗಳು ಕಂಡುಬರುತ್ತದೆ. ನೀವು ಹೊಸ ಬಿಸ್ನೆಸ್ಸನ್ನು ವ್ಯಾಪಾರವನ್ನು ಮಾಡುವಂಥದ್ದಾಗಿದ್ದರೆ ಜನಾಕರ್ಷಣೆ ಜಾಸ್ತಿ ಆಗುತ್ತದೆ. ಹೋಟೆಲ್ ಉದ್ಯಮ, ಸಿನಿಮಾದಲ್ಲಿರೋರಿಗೆ ಅತ್ಯಂತ ಲಾಭದಾಯಕ ಅಂಶಗಳು ದೊರೆಯಲಿದೆ. ವ್ಯವಹಾರದಲ್ಲಿ ಯಾರೆಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ಇದ್ದಾರೋ ಅತ್ಯಂತ ಹೊಂದಾಣಿಕೆಯಿಂದ ಇರುವಂತಹ ವಿಚಾರವಿದೆ. ಏನಾದರೂ ಹೊಸ ಒಂದು ರೀತಿಯಲ್ಲಿ ಒಪ್ಪಂದದ ವಿಚಾರದಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಅತ್ಯಂತ ಜಾಗೃತರಾಗಿ ಇರಬೇಕು. ಇನ್ನು ವೃತ್ತಿ ಹಾಗೂ ಆರ್ಥಿಕದ ವಿಷಯದ ಬಗ್ಗೆ ನೋಡೋ ಹಾಗಿದ್ರೆ, ಉದ್ಯೋಗದಲ್ಲಿ ನೀವು ಎದುರಿಸಿರುವಂಥ ಸಣ್ಣ ಪುಟ್ಟ ಆತಂಕಗಳು ನಿಮಗೆ ದೂರ ಆಗುತ್ತದೆ. ಕೆಲಸದಲ್ಲಿ ಹೊಸತನ ನೋಡುವುದಕ್ಕೆ ಪ್ರಯತ್ನಿಸ್ತೀರಾ. ಇನ್ನು ಆರ್ಥಿಕತೆ ವಿಷಯದಲ್ಲಿ ನೋಡೋ ಹಾಗಿದ್ರೆ, ಹಣಕಾಸಿನ ಅರಿವು ನಿಮಗೆ ಚೆನ್ನಾಗಿದೆ. ಈ ಹಿಂದೆ ಮಾಡಿರುವಂತಹ ಹೂಡಿಕೆ ನಿಮಗೆ ಲಾಭದಾಯಕ ಅಂಶಗಳು ದೊರೆಯಲಿದೆ. ಆದರೆ ಮೋಜು ಮಸ್ತಿಗೆ ಹಣ ವ್ಯಯ ಮಾಡುವುದು ಕಡಿಮೆ ಮಾಡಿ, ಉಳಿತಾಯದ ಕಡೆ ಗಮನವಿರಲಿ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಕೆಲವರಿಗೆ ಕಿಡ್ನಿ ಸಮಸ್ಯೆಗಳು ಇರುತ್ತದೆ. ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಕೆಲಸದ ಒತ್ತಡದಿಂದ ಆಯಸ್ಸು ಹಾಗೂ ಆರೋಗ್ಯ ಕಡಿಮೆ ಆಗುತ್ತದೆ. ನೀವು ಶಿವನ ಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಮಾಡೋದು ಉತ್ತಮ. ನೀವು ಧ್ಯಾನ ಮಾಡೋದರಿಂದ ಮಾನಸಿಕ ಶಾಂತಿಯನ್ನು ಪಡೆಯುತ್ತೇವೆ. ಇನ್ನು ಪ್ರೀತಿ ಹಾಗೂ ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಪ್ರೇಮ ಜೀವನವು ಬಹಳ ಸುಂದರವಾಗಿರುತ್ತದೆ. ನಿಮ್ಮ ಸಂಗಾತಿ ನಿಮಗೆ ಸರ್ಪ್ರೈಸ್ ಕೊಡುವಂತಹ ವಿಚಾರ ಕಂಡುಬರುತ್ತದೆ. ವಿವಾಹದ ಮಾತುಗಳು ಶುಭ ಲಾಭ ತರುತ್ತದೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಇನ್ನು ಕುಟುಂಬದೊಂದಿಗೆ ದೇವಸ್ಥಾನಗಳಿಗೆ ಹೋಗಿ ಭೇಟಿ ಮಾಡುವಂತಹ ವಿಚಾರವಿದೆ. ಸಂಬಂಧಿಗಳೊಂದಿಗೆ ಹಳೆಯ ಮನಸ್ತಾಪಗಳು ದೂರವಾಗುತ್ತೆ. ಶಿವನ ಕೃಪೆಗೆ ಪಾಲುದಾರರಾಗಿರುವಂತಹ ವ್ಯಕ್ತಿಗಳಾಗಬೇಕಂದ್ರೆ ಈ ಕ್ರಮವನ್ನು ಪಾಲಿಸಿ. ಶಿವನ ಕೃಪೆಯನ್ನು ಪಡೆಯಲು ನಾನು ಹೇಳುವಂತಹ ಕ್ರಮವನ್ನು ಪಾಲಿಸಿ. ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ನಿಮ್ಮ ಆರೋಗ್ಯ ಅಭಿವೃದ್ಧಿಗೊಳ್ಳುತ್ತದೆ. ಓಂ ಮಹಾದೇವಾಯ ನಮಃ ಅಂತ ಜೊತೆಗೆ ಓಂ ನಮಃ ಶಿವಾಯ ಅಂತ ಮಂತ್ರವನ್ನು ಪಠಿಸಿ. ಸಕ್ಕರೆ ಹಾಗೂ ಅಕ್ಕಿಯನ್ನು ನಿರ್ಗತಿಕರಿಗೆ ದಾನವನ್ನು ಮಾಡಿ. ಈ ಒಂದು ಶಿವರಾತ್ರಿಯಲ್ಲಿ ತುಲಾ ರಾಶಿಯವರಿಗೆ ಸರ್ವ ವಿಘ್ನಗಳು ನಿವಾರಣೆಯಾಗಲಿ. ಸೊ ಇದಾಗಿತ್ತು ತುಲಾ ರಾಶಿಯವರಿಗೆ ಈ ಒಂದು ಮಹಾಶಿವರಾತ್ರಿಯ ಭವಿಷ್ಯ. ನಿಮ್ಮ ಏನೇ ಸಮಸ್ಯೆ ಇದ್ದರೂ ಕೂಡ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಸಿಗೋಣ. ಧನ್ಯವಾದಗಳು.